ಅದೇ ರೀತಿ ಒಂದು ಮಗು ಚೆನ್ನಾಗಿ ಓದಬೇಕು ಅಂದರೆ ಏನು ಪೂಜೆ ಮಾಡಬೇಕು, ಯಾವ ಮಂತ್ರ ಹೇಳಬೇಕು ಅಂತ ಕೇಳ್ತಾರೆ. ಹಂಗೆ ಹೇಳ್ಕೊಟ್ರೆ ಎಲ್ಲ ಮಕ್ಕಳಿಗೂ ರ್ಯಾಂಕ್ ಸ್ಟೂಡೆಂಟೇ ಮಾಡ್ಬೋದಾಗಿತ್ತು. ಹೌದಲ್ಲ? ಇದ್ರ ಮಧ್ಯ ಜ್ಯೋತಿಷ್ಯ ಎಷ್ಟು ಸತ್ಯ ಏನು ಹೇಳಬೇಕಾಗತ್ತೆ? ಜ್ಯೋತಿಷ್ಯ ಎಷ್ಟು ಸತ್ಯ? ಕ್ವಶನ್ ಮಾರ್ಕ್. ಸರಿ ತಪ್ಪು ಪ್ರಶ್ನೆ ಬೇಡ. ಜ್ಯೋತಿಷ್ಯ ಎಷ್ಟು ಸತ್ಯ ಅಂದರೆ ಮುಹೂರ್ತವನ್ನು ಕಂಡಿಡಿತಕ್ಕಂಥ ನಾವು ಆ ಮುಹೂರ್ತಕ್ಕೂ ಮದುವೆಗಾಗಲಿ ಶುಭಕ್ಕಾಗಲಿ ಯಾವುದೇ ಸಂಬಂಧಗಳು ಇಲ್ಲಿವರೆಗೂ ಸಿಕ್ಕಿಲ್ಲ, ಸಿಗ್ತಾನೂ ಇಲ್ಲ. ಹಾಗಿರಬೇಕಾದ್ರೆ ಜ್ಯೋತಿಷ್ಯಕ್ಕೆ ನಾವು ಅವಹೇಳನವಾಗಿ ಮಾತನಾಡ್ತಕ್ಕಂಥ ವಿಚಾರ ಅಲ್ಲ, ಅದು ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಅದನ್ನು ನಾವು ಸತ್ಯವಾಗಿ ರೂಪಿಸೋಕ್ಕಾಗಿದೆಯಾ? ಸತ್ಯ ಇದೆ, ಜ್ಯೋತಿಷ್ಯ ಸತ್ಯ ಇದೆ, ಎಷ್ಟು ಸತ್ಯ ಅಂತ ಕೇಳಬೇಕಾಗತ್ತೆ. ಅದನ್ನು ನಿರೂಪಣೆ ಮಾಡೋದಕ್ಕೆ ನಾವು ತುಂಬ ಹಿಂದೆ ಹೋಗಿದ್ದೀವಿ. ಆದರೆ ಅದನ್ನು ಹೇಳಿ ಹೇಳಿ ಜನಕ್ಕೆ ಸಮಾಧಾನ ಮಾಡ್ತಾ ಇದ್ವಿ, ಇದು ಮಾಡ್ಕೊಳ್ಳಿ ಅಂತ. ಹಾಗಾದ್ಮೇಲೆ ನಾವು ಮಾಡ್ಕೋಬೇಕಾದ ಕೆಲಸ ಏನು ಅಂದರೆ ನಮ್ಮ ದೇಹದ, ನಮ್ಮ ಜೀವನದ, ನಮ್ಮ ಕುಟುಂಬದ ಸಮೀಕ್ಷೆ ನಾವೇ ಆಗಿರಬೇಕು. ಆಗ್ಬೋದಲ್ಲ? ಹೌದು, ಖಂಡಿತ. ಈ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಸರಿ ತಪ್ಪು ನಮಗೆ ತುಂಬ ಕಷ್ಟ ಆಗುತ್ತೆ. ನಾವೇ ಸಮೀಕ್ಷೆ ಮಾಡಿದಾಗ ನಮಗೆ ಸತ್ಯ ಅರ್ಥ ಆದಾಗ ನಾವು ಆರಾಮಾಗಿರ್ಬೋದು. ನಮ್ಮ ಆಯಸ್ಸನ್ನು ನಾವು ಹೇಗೆ ಬೇಕು ರೂಪಿಸ್ಕೊಳ್ಳೋ ಶಕ್ತಿ ಅಂದರೆ ನಮ್ಮ ದೇಹದ ದೌರ್ಬಲ್ಯ ಏನು ಭಯ, ಅದು ಹೋದರೆ ಆಟೋಮೆಟಿಕ್ಕಲಿ ನಿಮ್ಗೇನು ಸಮಸ್ಯೆಗಳು ಕಂಡೇ ಬರಲ್ಲ. ಮಕ್ಕಳಿಂದ ದೊಡ್ಡವರಾದಿಯಾಗಲೂ ಎಲ್ರಿಗೂ ದೌರ್ಬಲ್ಯವೇ ಅದೇ ಇರೋದು. ಏನಾಗುತ್ತೋ ಬೆಳಗ್ಗೆಗೆ ಏನಾಗುತ್ತೋ ಸಾಯಂಕಾಲಕ್ಕೆ ಏನಾಗುತ್ತೋ. ಸೊ ಮಕ್ಕಳು ನಾವು ಚೆನ್ನಾಗಿ ಓದ್ತೀವಾ ಇಲ್ವಾ, ಅಪ್ಪ ಅಮ್ಮನ ಕೈಲಿ ಬೇಯಿಸ್ಕೋಬೇಕಾ ಇಲ್ವಾ, ಈ ದೌರ್ಬಲ್ಯ ಹೋಗ್ಬೇಕಾ ಬೇಡವಾ? ಹೋಗ್ಬೇಕು. ಈ ಹೋಗಲಾಡಿಸೋದಕ್ಕೆ ನಮ್ಮ ಪ್ರಯತ್ನ ಏನಾದ್ರು ಇಲ್ಲಿವರೆಗೂ ಸಕ್ಸಸ್ ಆಗಿದೆಯಾ? ಅದು ಕೆಲವ್ರಿಗೆ ಆಗಿರಬಹುದೇನೋ, ಬೇಡ ಇಲ್ಲ ಅಂತ ಹೇಳೋದು ಬೇಡ, ಕೆಲವ್ರಿಗೆ ಆಗಿರಬಹುದೇನೋ. ಸಾರಾಸಗಟಾಗಿ ಇದನ್ನು ನಾವು ಹೀಗೆ ಪಡ್ಕೋಬೋದು, ಒಬ್ರು ಹೇಳಿದ್ದನ್ನು ನಾವು ಅದನ್ನು ರೂಪಿಸ್ಕೋಬೋದು ಅಂತಕ್ಕಂಥ ಶಕ್ತಿ ತುಂಬ ದುರ್ಬಲತೆ ಆಗಿರತಕ್ಕಂತಹ ಒಂದು ಜೀವನ ಆಗಿದೆ. ಒಪ್ಕೋಬೋದಲ್ಲ? ಸೊ ಈಗ ನಾವು ವಿಚಾರಕ್ಕೆ ಬರೋದೇ ಆದರೆ ಮನೆ ಕಟ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಸಾಮಾನ್ಯವಾಗಿ ಗೊತ್ತಿರ್ತಕ್ಕಂಥ ವಿಷಯ, ಈಶಾನ್ಯವನ್ನು ನಾವು ಸ್ವಲ್ಪ ಮುಂದೆ ಜಾಸ್ತಿ ಇಟ್ಕೊಂಡ್ರೆ ಮನೆಗೆ ಒಳ್ಳೆಯದು ಅಂತ ಕೇಳ್ಪಟ್ಟಿದ್ದೀವಿ. ಅದು ಸರಿ ಅಂತನ ತಪ್ಪು ಅಂತನಮ್ಮ? ಈಶಾನ್ಯ ಒಂಚೂರು ಮುಂದಕ್ಕಿದ್ರೆ ಭಾರಿ ಒಳ್ಳೇದು ಒಂದು ಭಾಗ. ಆಮೇಲೆ ಸೈಟು ಸ್ವಾಮಿ ನಮ್ದು ಒಂದ್ ಸ್ವಲ್ಪ ಈಶಾನ್ಯ ಜಾಸ್ತಿ ಬೆಳೆದಂಗೆ ಅದೇ ಸ್ವಾಮಿ ಭಾರಿ ಒಳ್ಳೇದಂತೆ ನಮ್ಗೆ. ಇದರಂತ ದುರಂತವಾದ ವಿಚಾರ ಇನ್ನೊಂದಿಲ್ಲ, ಅರಿವೇಲ್ಲ ಇದು. ಈಗ ಈ ವಿಚಾರ ಹೇಳಿದಾಗ ಸಾಮಾನ್ಯ ಜನಗಳಿಗಿದು, ಮೇಸ್ರಿಗಾಗ್ಲಿ ಮನೆ ಕಟ್ಟೋರ್ಗಾಗ್ಲಿ ಪುರೋಹಿತರಿಗಾಗ್ಲಿ ಯಾರಿಗೆ ಆಗಲಿ ಈಶಾನ್ಯ ಒಂಚೂರು ದೇವ ಮೂಲೆ ಬೆಳೆದಂಗಿದ್ರೆ ಒಳ್ಳೆಯದು. ಇದನ್ನ ಮಾಡೋದ್ರಿಂದ ಎಷ್ಟು ಮನೆ ಹಾಳಾಗತ್ತೆ, ಎಷ್ಟು ಮನೆಗಳು ಹಾಳಾಗತ್ತೆ ಅಂತ ನಮ್ಗಿನ್ನೂ ಮನವರಿಕೆ ಆಗಿಲ್ಲ.